ಸರ್ ಇವಾಗ ನಮ್ಮ ಒಂದು ವಿಡಿಯೋ ನೋಡ್ಕೊಂಡ್ ಬಂದು ನಮ್ಮ ಒಂದು ಸಬ್ಸ್ಕ್ರೈಬರ್ ಈ ಒಂದು ವೆಹಿಕಲ್ ಬೇಕು ಅಂತಿದ್ರೆ ಏನ್ ಆಫರ್ ಸರ್ ನಿಮ್ಮ ಕಡೆಯಿಂದ ಬಂತು ಅಂದ್ರೆ ಡೈರೆಕ್ಟ್ ಆಗಿ ನಾವು ಫೈನಾನ್ಸ್ ಮಾಡೋರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸರ್? ಸರ್ ಸಿಂಪಲ್ ಅವ್ರದ್ದು ಆಧಾರ್ ಪ್ಯಾನ್ ಪರ್ಮಿಟ್ ಡಿ ಎಲ್ ಇದ್ರೆ ಡಿ ಎಲ್ ಅವ್ರ ಮನೆಯವ್ರದ್ದು. ಆಮೇಲೆ ಬೇರೆ ಕಂಪ್ನಿಯವ್ರೆಲ್ಲ ಬೇರೆ ಅವ್ರದ್ದು ಶೂರಿಟಿ ಕೇಳ್ತಾರೆ. ಬಟ್ ನಮ್ಮಲ್ಲಿ ಹಂಗಲ್ಲ. ಟಿ ವಿ ಎಸ್ ಹೋಮ್ ಫೈನಾನ್ಸ್ ಇದೆ. ಟಿ ವಿ ಎಸ್ ಫೈನಾನ್ಸ್ ಏನಂದ್ರೆ ಗಂಡ ಹೆಂಡತಿ ಇಬ್ಬರೇ ಸಾಕು. 9.5 ಫೀಟ್ ಲೆಂತ್ ಇದೆ. 9.5 ಫೀಟ್ ಲೆಂತ್ ಇದೆ. 6.6 ಫೀಟ್ ಡೆಕ್ ಸೈಜ್ ಇದೆ ಸರ್. ಸಪೋಸ್ ನಾವು ಐ ಮಾಡ್ಕೋಯ್ತು ಅಂದ್ರೆ ಎಂತ 1 ಟನ್ ಕೆಪಾಸಿಟಿ ಇದ್ರು ಅಪ್ಪಿದ್ರು ಪಿಕಪ್ ಆಗುತ್ತೆ. ಓಕೆ ಓಕೆ. ಮನೆ ಕರೆಂಟ್ ಅಲ್ಲೇ ನೀವು ಮಾಡಿದ್ರೆ ಸಾಕು. ಚಾರ್ಜ್ ಮಾಡಿದ್ರೆ ರೇಂಜ್ ಬಂದು 140 ಕಿಲೋಮೀಟರ್ಸ್ ರನ್ ಮಾಡ್ಬೋದು ಸರ್. ಇದ್ರದ್ದು ಇನ್ನೊಂದು ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ನಮ್ಮ ಜಿ ಕೆ ಟಿ ವಿ ಎಸ್ ಇಂದ ಓಕೆ. ಕುಮಾರ್ ಶಂಕರ್ ಅಂತ ಓಕೆ ಸರ್, ಇದು ಹೊಸದಾಗಿ ಲಾಂಚ್ ಆಗಿರುವ ಮಾಡೆಲ್ ಇದು ಟಿ ವಿ ಎಸ್ ಕಿಂಗ್ ಕಾರ್ಗೋ ಎಸ್ ಟಿ. ಓಕೆ. ಇದೆ ನಮ್ಮ 3 ವೀಲರ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಡೋರ್ಸ್ ಆಗಲಿ ಎಲ್ಲ ಕಾರ್ ಸಿಸ್ಟಮ್ ಮಾಡಿದ್ದಾನೆ. ಮತ್ತೆ ಹೆಡ್ಲೈಟ್ ಆಗಲಿ LED ಸಿಸ್ಟಮ್ ಕೊಟ್ಟಿದ್ದಾನೆ. ಓಕೆ. ಮಿರರ್ ನೋಡಿ ಡಬಲ್ ಅಡ್ಜಸ್ಟ್ಮೆಂಟ್ ಇದೆ. ಓಕೆ. ಮಿರರ್ ಯಾವ 3 ವೀಲರ್ ಮಿರರ್ ಡಬಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಓಕೆ ಸರ್, ಇವಾಗ ನಾವು ಶೇಪ್ ಇಂದ ಬರೋಣ ಸರ್. ಈ ಒಂದು ಶೇಪ್ ಬಂದು ಇಲ್ಲಿ ಏನು ಅಂತಂದ್ರೆ ಗ್ಲಾಸ್ ಫಿನಿಶಿಂಗ್ ಬಂದಿದೆ, ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಆಗಿ ಬಂದಿದೆ ಸರ್. ಏನ್ ಡಿಸೈನ್ ಸರ್ ಇದು? ಸರ್ ಇದು ಬಂದು ಟಿವಿಎಸ್ ಅಲ್ಲಿ ಕ್ವಾಡ್ರ್ ಆಕ್ಟಿವ್ ಅಂತಾರೆ. ಓಕೆ. ಕ್ವಾಡ್ರ್ ಆಕ್ಟಿವ್ ಡಿಸೈನ್ ಬಂದಿದೆ. ಓಕೆ. ಇದು ಪ್ಯೂರ್ಲಿ ನಮ್ಗೆ ಏನಂದ್ರೆ ಒಳ್ಳೆ ಡಿಸೈನ್ ಮಾಡೋದು ಅಂತಂದ್ರೆ ಬೇಗ ರಿಫ್ಲೆಕ್ಟ್ ಆಗುತ್ತೆ, ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ. ಸೊ ಈ ಒಂದು ಹೆಡ್ಲೈಟ್ ಬಂದು ಕಂಪ್ಲೀಟ್ಲಿ LED ನಾ ಸರ್? ಸರ್ ಕಂಪ್ಲೀಟ್ಲಿ LED. ಓಕೆ. LED ಸಿಸ್ಟಮ್ ನಿಮ್ಗೆ ಒಳ್ಳೆ ಪವರ್ ಸಿಗುತ್ತೆ. ಓಕೆ. ಇಲ್ಲೇ ಇಂಡಿಕೇಟರ್ಸ್ ಇಲ್ಲೇ ಬರುತ್ತೆ. ಸರ್ ಯಾವುದೇ ಕಂಪನಿ 3 ವೀಲರ್ ತಗೊಂಡ್ರೆ ಅವ್ರ ಹೆಡ್ಲೈಟ್ ಕಂಪ್ಲೇಂಟ್ ಇತ್ತು ಕಸ್ಟಮರ್ಸ್. ಓಕೆ ಓಕೆ. ನಮಗೆ ಟಿವಿಎಸ್ ಅಲ್ಲಿ ಏನ್ ಮಾಡಿದ್ದಾರೆ LED ಸಿಸ್ಟಮ್ ಕೊಟ್ಟಿದ್ದಾರೆ. ಓಕೆ. ಆ ಕಂಪ್ಲೇಂಟ್ ರಿಸಾಲ್ವ್ ಮಾಡೋದಕ್ಕೋಸ್ಕರ LED ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇನ್ನೊಂದೇನು ನಾನು ನೋಟಿಸ್ ಮಾಡಿದೆ ಅಂದ್ರೆ ವೈಡ್ ಆಗಿದೆ ಸರ್. ಏನು ಅಂತಂದ್ರೆ ವಿಂಡ್ಶೀಲ್ಡ್. ಹೌದು ಸರ್, ಇದು ವ್ಯೂಗೆ ವಿಸಿಬಿಲಿಟಿ ನಮಗೆ ಫುಲ್ ಆಗಿ ಕಾಣ್ಬೇಕು ವ್ಯೂ ಬಂದು. ಓಕೆ. ಕಸ್ಟಮರ್ ಡ್ರೈವರ್ಸ್ಗೆ ಯಾವುದೇ ಒಂದು ತೊಂದರೆ ಆಗದಂಗೆ ಫುಲ್ ವ್ಯೂ ಬರಬೇಕು. ಓಕೆ ಓಕೆ. ಯಾಕೆಂದ್ರೆ ಡೆಕ್ ಇದು 6.6 ಫೀಟ್ ಕೊಟ್ಟಿದ್ದಾನೆ. ಓಕೆ. ಅದರಿಂದ ಕಂಪ್ಲೀಟ್ ವ್ಯೂ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಫ್ರಂಟ್ ಇಂದ ಫುಲ್ ನಮಗೆ ವೈಡ್ ಆಗಿ ಕೊಟ್ಟಿದ್ದಾನೆ. ಓಕೆ ಓಕೆ. ವಿಸಿಬಿಲಿಟಿ ತುಂಬಾ ವೈಡ್ ಆಗಿದೆ. ಶೇಪ್ ಬಂದು ಏರೋಡೈನಮಿಕ್ ಡಿಸೈನ್ ಕೊಟ್ಟಿದ್ದಾರೆ. ಓಕೆ. ಏನಕ್ಕೆ ಅಂದ್ರೆ ಯಾವುದೇ ವೆಹಿಕಲ್ಸ್ ತಗೊಳ್ಳಿ, ಫ್ಲೈಟ್ ಯಾವ್ದು ತಗೊಳ್ಳಿ, ಏರೋಡೈನಮಿಕ್ ಶೇಪ್ ಇರುತ್ತೆ. ಏನಕ್ಕೆ ಅಂದ್ರೆ ನಮಗೆ ಸ್ಪೀಡ್ ಆಗಲಿ ಪಿಕಪ್ ಆಗಲಿ ಚೆನ್ನಾಗಿರುತ್ತೆ. ಓಕೆ. ಸೊ ಗೆಳೆಯರೆ, ಏನು ಅಂತಂದ್ರೆ ಏರೋಡೈನಮಿಕ್ಸ್ ಇದ್ರೆ ಇನ್ನೊಂದು ನಿಮಗೆ ಯೂಸ್ ಏನು ಅಂತಂದ್ರೆ ನಿಮಗೆ ಮೈಲೇಜ್ ಅಲ್ಲಿ ಕೂಡ ನಿಮಗೆ ಅಡ್ವಾಂಟೇಜ್ ಬರುತ್ತೆ. ಸೊ ಏರೋಡೈನಮಿಕ್ಸ್ ಅದಕ್ಕೋಸ್ಕರನೇ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮಾಡೋದು. ಓಕೆ. ಸೊ ಹಾಗೇನೆ ಸರ್, ಏನು ಅಂತಂದ್ರೆ ಈಗ ಸೈಡ್ ಪ್ರೊಫೈಲ್ ಹೋಗೋಣ ಸರ್. ಇದು ಏನ್ ಸರ್, ಎಷ್ಟು ಲೆಂತ್ ಇದೆ ಸರ್ ಗಾಡಿ? ಸೈಡ್ ಬಂದು ಫಸ್ಟ್ ಟೈಮ್ ನಮಗೆ 9.5 ಫೀಟ್ ಲೆಂತ್ ಇದೆ. 9.5 ಫೀಟ್ ಲೆಂತ್ ಇದೆ. 6.6 ಫೀಟ್ ಡೆಕ್ ಸೈಜ್ ಇದೆ ಸರ್. ಇದು ಈಗ ಡೆಕ್ ಸೈಜ್ ಈಗ ಏನ್ ನೋಡ್ತಿದೀವಿ, ಇದು ಈಗ ಬಾಕ್ಸ್ ಅಲ್ಲಿ ಇದೆ ಸರ್. ಇವಾಗ ಬಾಡಿ ಅಂತ ಹೇಳ್ತಾರೆ ಕಂಟೈನರ್. ಫ್ಲೀಟ್ ಈಗ ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಅವ್ರಿಗೆಲ್ಲ ಕಂಟೈನರ್ ಬಾಡಿ ಬೇಕು. ಯಾಕಂದ್ರೆ ಅವ್ರ ಮೆಟೀರಿಯಲ್ಸ್ ಸೇಫ್ಟಿ ಆಗಿರ್ಬೇಕು, ಮಳೆ ಬಂದ್ಲಿ ಏನೇ ಆಗಲಿ ಸೇಫ್ ಆಗಿರ್ಲಿ ಅಂದ್ಬಿಟ್ಟು ಕಂಟೈನರ್ ಬಾಡಿ ಮಾಡಿಸ್ಕೊಡ್ತಾ ಇದೀವಿ. ಓಕೆ ಸರ್, ಇದ್ರಲ್ಲಿ ಈಗ ಆಪ್ಷನ್ ಅಲ್ಲಿ ಇದೆಯಾ? ಈಗ ನನಗೆ ಈಗ ಲೋ ಡೆಕ್ ಬೇಕು ಅಂದ್ರೆ ಓಪನ್ ಡೆಕ್ ಬರುತ್ತೆ, ಲೋ ಡೆಕ್ ಬರುತ್ತೆ, ಪ್ಲಾಟ್ಫಾರ್ಮ್ ಬರುತ್ತೆ, ಕಂಟೈನರ್ ಬರುತ್ತೆ. ಓಕೆ. ಸಪೋಸ್ ಆಂಗಲ್ ಟರ್ಪಲ್ ಮಾಡ್ಕೊಂತೀವಿ ಅಂದ್ರೆ ನಮ್ದು ಡೆಕ್ ಬರುತ್ತೆ ಓಪನ್ ಡೆಕ್. ಓಪನ್ ಡೆಕ್ ಗೆ ಆಂಗಲ್ ಟರ್ಪಲ್ ಬಾಡಿನೂ ಮಾಡ್ಕೊಂತೀವಿ. ಓಕೆ. ಸಸ್ಪೆನ್ಷನ್ ಚೆನ್ನಾಗಿದೆ ಸರ್. ನಮ್ಮ 3 ವೀಲರ್ ಇಂಡಸ್ಟ್ರಿಯಲ್ಲಿ ಯಾವುದೇ 3 ವೀಲರ್ಗೆ ನಮಗೆ ಬ್ಲೇಡ್ ಸಿಸ್ಟಮ್ ಕೊಟ್ಟಿರಲಿಲ್ಲ. ಓಕೆ. ಇದೇ ಫಸ್ಟ್ ಟೈಮ್ ಟಿವಿಎಸ್ ಅಲ್ಲಿ ಬ್ಲೇಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎರಡು ಬ್ಲೇಡ್ ಎಕ್ಸ್ಟ್ರಾ ಬೇಕಾದ್ರೆ ಅಡಿಷನಲ್ ಹಾಕ್ಸ್ಕೊಬಹುದು, ಅದಕ್ಕೂ ಆಪ್ಷನ್ ಇದೆ. ಅಂದ್ರೆ ಏನು ಅಂತಂದ್ರೆ ಕಸ್ಟಮರ್ ಅಪ್ಲಿಕೇಶನ್ ಹೇಗಿದೆ ಆ ರೀತಿ ಬೇಕಾದ್ರೆ ನೋಟಿಫಿಕೇಶನ್. ಬೇರೆ ಕಂಪನಿ ತಗೊಂಡ್ರೆ ರಬ್ಬರ್ ಇತ್ತು, ಶಾಕ್ ಅಬ್ಸರ್ವರ್ ಇತ್ತು. ನಮ್ಮ ಬ್ಯಾಂಗ್ಳೂರ್ ರೋಡ್ಸ್ಗೆ ಅದು ಸಸ್ಟೈನಬಿಲಿಟಿ ಇಲ್ಲ. ಕಸ್ಟಮರ್ಸ್ ಏನ್ ಹೇಳ್ತಾ ಇದ್ರು, ಸರ್ 100 ಕಿಲೋಮೀಟರ್ ಮೇಲೆ ಹೋದ್ರೆ ಮೈಕೈ ನೋವು ಬರುತ್ತೆ ಅಂತ ಹೇಳ್ತಾರೆ. ಇದು ಸಸ್ಪೆನ್ಷನ್ ಬ್ಲೇಡ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ರೀತಿ ಮೈಕೈ ನೋವು ಬರಲ್ಲ. ಅವ್ರಿಗೆ 300 ಕಿಲೋಮೀಟರ್ ಹೋಗ್ಲಿ 400 ಹೋಗ್ಲಿ ಒಳ್ಳೆ ಕಾರಲ್ಲಿ ಹೋದಂಗಿರುತ್ತೆ. ಮತ್ತೆ ಏನಂತಂದ್ರೆ ಅವ್ರವ್ರ ಅಪ್ಲಿಕೇಶನ್ಗೆ ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಲೋಡ್ ಹಾಕೋರು ಬೇಕಾದ್ರೆ ಅಪ್ಗ್ರೇಡ್ ಬೇಕಾದ್ರೆ ಮಾಡ್ಕೋಬಹುದು, ಜಾಸ್ತಿ ಅಡಿಷನಲ್ ಬೇಕಾದ್ರೆ ಹಾಕ್ಬಹುದು. ಅಂದ್ರೆ ಅವ್ರವ್ರ ಅಪ್ಲಿಕೇಶನ್. ಸರ್ ಈಗ ಟೈರ್ಗೆ ಹೋಗೋಣ ಸರ್. ಸರ್ ಏನ್ ಸೈಜ್ ಟೈರ್ ಬರುತ್ತೆ ಸರ್? 30/86 12 ಸೈಜ್ ಟೈರ್. 12 ಸೈಜ್ ಸರ್. ಟೈರ್ ಬಂದಿದ್ದು 12 ಸೈಜ್ ಟ್ಯೂಬ್ಲೆಸ್ ಬರುತ್ತೆ. ಓಕೆ. ನಿಮ್ಗೆ ಯಾವುದೇ ಏರ್ ಡೌನ್ ಆಗೋದಾಗ್ಲಿ ಪಂಚರ್ ಆಗೋದಾಗ್ಲಿ 30 ಕಿಲೋಮೀಟರ್ ವರೆಗೂ ಹೋಗ್ಬೋದು. ಟ್ಯೂಬ್ಲೆಸ್ ಸರ್. ಅಂದ್ರೆ ಇದು 4 ಬೋಲ್ಟ್ ಬರುತ್ತೆ. 4 ಬೋಲ್ಟ್ ಬರುತ್ತೆ. 4 ಬೋಲ್ಟ್ಸ್ 12 ಸೈಜ್ ಸರ್. ಮುಂದಕ್ಕೂ ಅದೇ ಸೇಮ್ ಸೈಜ್ ಸರ್. ಫ್ರಂಟ್ ಅಂಡ್ ಬ್ಯಾಕ್ ಸೇಮ್ ಸೈಜ್ ಎಲ್ಲಾನು ಸೇಮ್ ಸೈಜ್. ಇಲ್ಲೂ ಕೂಡ 4 ಬೋಲ್ಟ್. ಸರ್ ಇದು ಮುಂದೆ ಟೈರ್ಗೆ ಯಾವ ಸಸ್ಪೆನ್ಷನ್ ಇದೆ ಸರ್? ಇದು ಶಾಕ್ ಅಬ್ಸರ್ವರ್, ಸ್ಪ್ರಿಂಗ್ ಅಂಡ್ ಶಾಕ್ ಅಬ್ಸರ್ವರ್ ಬರುತ್ತೆ. ಅಂದ್ರೆ ಸರ್ ಇದು ಹಳೆ ಗಾಡಿದು ಬರುತ್ತಾ? ಸೇಮ್ ಸರ್. ಎಲ್ಲ 3 ವೀಲರ್ ಮಾಡೆಲ್ಸ್ಗೆ ಸೇಮ್ ಯೂಸ್ ಮಾಡಿ ಸೇಮ್ ನೋಡಬಹುದು ಗೆಳೆಯರೆ. ಏನು ಅಂತಂದ್ರೆ ಹಳೆ ಟೆಕ್ನಾಲಜಿ ಸ್ಪ್ರಿಂಗ್ ಅಂಡ್ ಶಾಕ್ ಅಬ್ಸರ್ವರ್
ಹಾಗೇನೆ ಸರ್ ಮುಂದ್ಗಡೆ ಇದು ಡಿಸ್ಕ್ ಬ್ರೇಕ್ ಡ್ರಮ್ ಸರ್ ಇದು ಡ್ರಮ್ ಡ್ರಮ್ ಓಕೆ ನಮ್ಮ 3 ವೀಲರ್ಗೆ ಡಿಸ್ಕ್ ಬ್ರೇಕ್ ತಡೆಯಲ್ಲ, ಡಿಸ್ಕ್ ಬ್ರೇಕ್ ತಡೆಯಲ್ಲ ಸರ್, ಅದರಿಂದ ಪರ್ಮನೆಂಟ್ ಲೈನಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಗ್ಲಾಸ್ ಆಗಿದೆ ಸರ್, ಮೇನ್ ಗ್ಲಾಸ್ ಇದು ಕಾರ್ ಸಿಸ್ಟಮ್ ಕೊಟ್ಟಿದ್ದಾನೆ. ಬೇರೆ ಗಾಡಿಲಿ ಮಳೆ ಬಂದ್ರೆ ನೀರು ಹೊರಗಡೆ ಬರುತ್ತೆ ಅಂತ ಕಂಪ್ಲೇಂಟ್ ಇತ್ತು. So ಇದೇನ್ ಮಾಡಿದಾನೆ ಅಂದ್ರೆ ನಮ್ಮ ಟೆಂಪರ್ ಗ್ಲಾಸ್ ಸೇಮ್ ಕಾರ್ ಸಿಸ್ಟಮ್ ಕೊಟ್ಟಿದ್ದಾನೆ. ಕಾರ್ ಸಿಸ್ಟಮ್ ಅಲ್ಲ ಅಂದ್ರೆ ಏನು ಅಂತಂದ್ರೆ ಕರೆಕ್ಟ್ ಆಗಿ ಕ್ಲೋಸಿಂಗ್ ಇದೆ, ಕ್ಲೋಸಿಂಗ್ ಇದೆ, ಬೀಡಿಂಗ್ ಒಳಗಿಂದ ಇದು ಬರೋದು, ನೀರು ಬರುವಂತದ್ದು ಯಾವ್ದು ನೀರ್ ಬರೋದು ನೋಡಿ. ಇದೆಲ್ಲ ಏನು ಅಂತಂದ್ರೆ 15 ಇಯರ್ಸ್ ಇಂದ ನೀವು ರಿಸರ್ಚ್ ಮಾಡಿ 3 ವೀಲರ್ ಅಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅದೆಲ್ಲ ರಿಸಾಲ್ವ್ ಮಾಡಿ ಬಿಡಬೇಕು ಅಂತ TVS ಅವ್ರ ಒಂದು ಏನ್ ಇತ್ತು ಅದು ಬಿಟ್ಟಿದ್ದಾರೆ. ಅದೇ ಚೆನ್ನಾಗಿದೆ ಸರ್ ಗಾಡಿ. ಏನು ಅಂತಂದ್ರೆ ಈ ಸಣ್ಣ ಸಣ್ಣ ಮಿಸ್ಟೇಕ್ಸ್ ನೆಲ್ಲ ರೆಡಿ ಮಾಡ್ಕೊಂಡು ಗಾಡಿ ತಗೊಂಡ್ರೆ ಡೋಟ್ಸ್ ನೋಡಿ ಗ್ಲಾಸ್ ಸೌಂಡ್ ಬರುತ್ತೆ ಅನ್ನೋದು ಇದು ಕಾರ್ ಸಿಸ್ಟಮ್ ಕೊಟ್ಟಿದ್ದಾನೆ. ಓಕೆ ಮ್ಯಾನುವಲ್ ಆಗಿ ಎತ್ಕೊಬಹುದು, ಓಕೆ ಮ್ಯಾನುವಲ್ ಆಗಿ ಎತ್ಕೊಂಡು ಇದು ಮಾಡ್ಕೊಬಹುದು. ಡೋರ್ಸ್ ಯಾವುದೇ ಸೌಂಡ್ ಬರಲ್ಲ. ಎಲ್ಲ ಏನು ಅಂತಾರೆ ಡೋರ್ ಪ್ಯಾಡ್ ನೋಡ್ಬೋದು, ಸೇಮ್ ಮಹೇಂದ್ರ ಪಿಕಪ್ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿ ಇದೆ. ಪ್ಲಸ್ ಈ ಬಟನ್ಸ್ ಎಲ್ಲ ನೋಡ್ಬೋದು, ಎಲ್ಲ ಕಾರ್ ಸಿಸ್ಟಮ್ ಇದೆ ಸರ್. ಹಾಗೆ ಇದು ಇಂಟೀರಿಯರ್ ಸರ್. ಇದು ಪಾಸಿಂಗ್ ಎಷ್ಟು ಸರ್ ಇದು? ಸರ್ 750 kg ಪಾಸಿಂಗ್ ಅಲ್ಲ ಸರ್, ಪ್ಯಾಸೆಂಜರ್ ಸಿಂಗಲ್ ಡ್ರೈವರ್ ಅಷ್ಟೇ ಅಲ್ಲ ಸಿಂಗಲ್ ಡ್ರೈವರ್ ಅಷ್ಟೇ. ಆಮೇಲೆ ನಿಮಗೆ ಫಸ್ಟ್ ಟೈಮ್ ನಮ್ಮ 3 ವೀಲರ್ ಸೆಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಗೇರ್ ಸಿಸ್ಟಮ್ ಕೊಟ್ಟಿದ್ದಾನೆ. ಲೋ ಗೇರ್, ಹೈ ಗೇರ್. ಇದು ಲೋ ಗೇರ್ ಅಲ್ಲಿ ನೀವು ಹೋದ್ರೆ 45 ವರೆಗೂ ಸ್ಪೀಡ್ ಹೋಗುತ್ತೆ, ಟಾಪ್ ಸ್ಪೀಡ್. ಅದು ಎಕಾನಮಿ ಮೋಡ್ ಅಲ್ಲಿ. ನಮ್ಮಲ್ಲಿ ಮೋಡ್ಸ್ ಬಂದು 3 ಮೋಡ್ಸ್ ಕೊಟ್ಟಿದ್ದಾರೆ, ಸಿಟಿ ಎಕಾನಮಿ ಮೋಡ್, ಸಿಟಿ ಮೋಡ್ ಮತ್ತೆ ಐ ಮೋಡ್. ಸಪೋಸ್ ನಾವು ಐ ಮೋಡ್ಗೆ ಹೋಯ್ತು ಅಂದ್ರೆ ಎಂತ 1 ಟನ್ ಕೆಪಾಸಿಟಿ ಇದ್ರು ಅಪ್ಪಿದ್ರು ಪಿಕಪ್ ಆಗುತ್ತೆ. ಓಕೆ ಸರ್. ಇದು ಏನು ಅಂತಂದ್ರೆ ಅಪ್ಲಿಕೇಶನ್ ಹೆಂಗಿದೆ ಆ ರೀತಿ ಈ ಮೋಡ್ ಹಾಕೊಂಡು ಹೋಗ್ಬೋದಲ್ವಾ? ಸೇಮ್ ಈ ತರನೇ ಹಿಂಗೆ ಎತ್ಕೊಳ್ಳೋದು. ಇದರಲ್ಲಿ ಗೇರ್ ಅಲ್ಲಿ ನಿಮಗೆ ಐಎಲ್ ಎಕಾನಮಿ ಸಿಟಿ ಮತ್ತೆ ಇದು ಪವರ್ ಇದೆ. ಪ್ಲಸ್ ಲೋ ಅಲ್ಲೂ ಎಕಾನಮಿ ಸಿಟಿ ಪವರ್ ಇದೆ. ಓಕೆ. ಸೊ ಹಾಗೆ ಗೆಳೆಯರೆ ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ನ ಅತ್ಯದ್ಭುತವಾದ ಒಂದು ಡ್ಯಾಶ್ ಬೋರ್ಡ್. ನಿಮಗೆ ಏನು ಅಂತಂದ್ರೆ 2 ಸ್ಪೀಕರ್ ಬರುತ್ತೆ, ಇಲ್ಲೊಂದು ಸ್ಪೀಕರ್ ಕಂಪನಿಯಿಂದಾನೇ ನೀವು ತಗೊಂಡ್ಮೇಲೆ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಡ್ತಾರೆ. TVS ಇಲ್ಲಿ ಅಪ್ಲಿಕೇಶನ್ ಇದೆ ಸರ್. ತುಂಬಾ ಒಂದು ಹೈಟೆಕ್ ಆಗಿದೆ ಸರ್ ಇದು ಒಂದು ಇನ್ಫಾರ್ಮೇಶನ್ ಕ್ಲಸ್ಟರ್. ಎಲ್ಲ ಡಿಜಿಟಲ್ ಅಲ್ಲಿ ಇದೆ, ಡಿಜಿಟಲ್ ಮೀಟರ್ ಇದೆ ಸರ್. ಫೋನ್ ಕನೆಕ್ಟ್ ಆಗುತ್ತಾ? ಹೌದು, ಕನೆಕ್ಟ್ ಆಗುತ್ತೆ. ಫೋನ್ ಗೆ ಏನೆಲ್ಲ ಸರ್? ಏನೆಲ್ಲ ಫೋನ್ ಅವರು ಅಪ್ಲಿಕೇಶನ್ ಹಾಕೊಂಡ್ರೆ TVS ಇದು ಕಂಪನಿಯಿಂದ ಒಂದು ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಹಾಕೊಂಡ್ರೆ ಓನರ್ ಮಾತ್ರ ಯಾರು ಬರ್ತಾರೆ ಅವರು ಅಥೆಂಟಿಕೇಶನ್ ಮಾಡಿದ್ರೆ OTP ಕೊಟ್ಟು ಅವರು ಫೋನ್ ಕನೆಕ್ಟ್ ಆಗುತ್ತೆ ಇದಕ್ಕೆ. ಓಕೆ. ಅಂದ್ರೆ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಬಹುದು. ಈ ಸ್ಪೀಕರ್ಸ್ ಅಲ್ಲೇ ಮಾತಾಡಬಹುದು, ಫೋನ್ ಯೂಸ್ ಮಾಡಂಗಿಲ್ಲ. ಓಕೆ. ಅಂದ್ರೆ ನಾವು ಅಲ್ಲಿಂದ ಕಮ್ಯುನಿಕೇಟ್ ಮಾಡಬಹುದು, ಇಲ್ಲಿದ್ರೆ ಮಾತಾಡಿದ್ರೆ. ಇದು ಹೆಂಗೆ ಅಂದ್ರೆ ವಾಕಿ ಟಾಕಿ ಸಿಸ್ಟಮ್ ಆಯ್ತು. ಹಾಗೆ ಗ್ಲೋ ಬಾಕ್ಸ್ ಇದೆ, ಅಲ್ಲೊಂದು ಗ್ಲೋ ಬಾಕ್ಸ್ ಇದೆ, ಮತ್ತೆ ಇಲ್ಲೊಂದು ಗ್ಲೋ ಬಾಕ್ಸ್ ಇದೆ. ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಡಬಹುದು. ಹೌದು. ಹಾಗೆ ಸರ್ ಇದ್ರದ್ದು ಏನು ಫಿನಿಶಿಂಗ್ ಚೆನ್ನಾಗಿದೆ ಸರ್, ಒಂಥರ ಪ್ರೀಮಿಯಂ ಆಗಿದೆ, ಒಂಥರ ಕೂತ್ಕೊಳ್ಳೋ ಹಾಗೆ ಹೇಳುದಲ್ಲ ಸರ್. ಎಲ್ಲ ಬೇರೆ ಅವರು 3 ವೀಲರ್ ಕಂಪೇರ್ ಮಾಡಿ ರಿಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿ ಕಸ್ಟಮರ್ ಕಡೆಯಿಂದ ಇನ್ನೂ ಒಂದು ಏನಾದ್ರು ಎಕ್ಸ್ಪೆಕ್ಟೇಷನ್ ಇರಬೇಕು ಬೇಕಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕ್ಯಾಬಿನ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಲೈಟ್ ಕ್ಯಾಬಿನ್ ಲೈಟ್ ಬರುತ್ತೆ, ಅದು ತೊಂದರೆ ಇಲ್ಲ. ಕ್ಯಾಬಿನ್ ಲೈಟ್ ಅದೇ. ಹಾಗೆ ಗೆಳೆಯರೆ ನೋಡ್ತಿರ್ಬೋದು ಸರ್. ಇದು ಲೆಗ್ ರೂಮ್ ಬಗ್ಗೆ ಮಾತಾಡೋಣ ಸರ್. ಲೆಗ್ ರೂಮ್ ಸ್ಪೇಸ್ ನೋಡಿ, ಇಷ್ಟು ಸ್ಪೇಸ್ ಯಾವ ಗಾಡಿಲೂ ಸಿಗಲ್ಲ. ಹೌದು, ಕಸ್ಟಮರ್ ಗೆ ಆರಾಮದಾಯಕವಾಗಿದೆ. ಆಗ್ಲಿ ಮತ್ತೊಂದಾಗ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆ ಫುಲ್ ಸ್ಪೇಸ್ ಕೊಟ್ಟಿದ್ದಾರೆ. ಆಮೇಲೆ ಸಲದಕ್ಕೆ ಇದು ಈ ವಿಂಡೋ ಯಾವುದೇ 3 ವೀಲರ್ ಫುಲ್ ವಿಂಡೋ ಓಪನ್ ಆಗಲ್ಲ. ಒಂದು ಸೈಡ್ ಫಿಕ್ಸ್ ಇರುತ್ತೆ, ಇನ್ನೊಂದು ಕ್ವಾರ್ಟರ್ ಗ್ಲಾಸ್ ಇರುತ್ತೆ. ಇದು ಕ್ವಾರ್ಟರ್ ಗ್ಲಾಸ್ ಇಲ್ಲ, ಫುಲ್ ಓಪನ್ ಮಾಡ್ಕೋಬಹುದು. ನಮ್ಮ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಫುಲ್ ಓಪನ್ ಕೊಟ್ಟು ಓಡಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದೇ ಇಲ್ಲೇ ನೋಡ್ತಿದೀವಲ್ಲ ಏನಂತಂದ್ರೆ ಇದನ್ನ ಇಳಿಸಿದ್ರೆ ಫುಲ್ ನೋಡಿ ಕಂಪ್ಲೀಟ್ ಆಗಿ ಇಳಿಯೋದು, ಓಪನ್ ಆಗುತ್ತೆ. ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ ನೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದಾರೆ. ಕಂಪ್ಲೀಟ್ ಅವ್ರಿಗೆ ನಮ್ಮ 3 ವೀಲರ್ ಡ್ರೈವರ್ಸ್ ಏನ್ ಬೇಕಾಗಿತ್ತು, ಗೂಡ್ಸ್ ವೆಹಿಕಲ್ ಡ್ರೈವರ್ಸ್ಗೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ತಿದೆ ಸರ್, ಇದು 90 ಡಿಗ್ರಿ ಓಪನ್ ಆಗ್ತಾ ಇದೆ. 90 ಡಿಗ್ರಿ ಡೋರು ಇಷ್ಟೇ ಓಪನ್ ಆಗೋದಿಲ್ಲ, ಫುಲ್ ನೋಡಿ. ಬೇರೆ ಗಾಡಿಗಳೆಲ್ಲ ಬ್ಲೇಡ್ ಇದು ಬೆಲ್ಟ್ ಕೊಟ್ಟಿದ್ರು, ಈಗ ಈ ಕ್ಲಾಂಪ್ ಸಿಸ್ಟಮ್ ಕ್ಲಾಂಪ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇಂಜಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನಮ್ಮ ಬೆಂಗಳೂರು ರೋಡ್ಸ್ಗೆ ಸರ್ ಇಂಜಸ್ ಬೆಲ್ಟ್ ಕಡಿತಾ ಇರಲಿಲ್ಲ, ಡೋರ್ ವೈಬ್ರೇಷನ್ ಸೌಂಡ್ ಬರ್ತಾ ಇತ್ತು. ಅದನ್ನು ರಿಸಾಲ್ವ್ ಮಾಡಿದ್ದಾರೆ. ಡ್ರೈವರ್ಸ್ಗೆ ಕಂಫರ್ಟಬಿಲಿಟಿ ಏನೇನು ಬೇಕಾಗಿತ್ತು ಅದೆಲ್ಲ ಮಾಡಿದ್ದಾರೆ ಸರ್. ಹಾಗೆ ಇನ್ನೊಂದೇನು ಅಂತಂದ್ರೆ ನೀವು ಆಗ್ಲೇ ಹೇಳಿದ್ರಿ ಅಡ್ಜಸ್ಟೇಬಲ್ ಸರ್. ಇದು ಹೇಗಿದು? ಇದು ನೋಡಿ ಡಬಲ್ ಅಡ್ಜಸ್ಟೇಬಲ್ ಅಂತೀವಿ. ಇದು ಸಿಂಗಲ್, ಇದು ಪ್ಲಸ್ ಇದನ್ನು ಡಬಲ್ ಕ್ಲಾಂಪ್ ಮಾಡ್ಕೊಂಬೋದು. ಇದೆಲ್ಲ ಕ್ಲೋಸ್ ಮಾಡ್ಕೊಂಬೋದು. ಈ ತರ ಬೇಕಾದ್ರೆ ಮಾಡ್ಕೊಂಬೋದು. ಸಪೋಸ್ ಬೇಡ ನಮಗೆ ಫುಲ್ ಓಪನ್ ಮಾಡ್ಕೊಂತೀವಿ ಡಬಲ್ ಅಡ್ಜಸ್ಟ್ಮೆಂಟ್ ಹಿಂಗ್ ಮಾಡ್ಕೊಂಬೋದು ಸರ್. ಇದೆಲ್ಲ ಇದೆಲ್ಲ ಇದು ಆಕ್ಚುಲಿ ಏನು ಅಂತಂದ್ರೆ ಇದೆಲ್ಲ ಏನು ಅಂತಂದ್ರೆ ದೊಡ್ಡ ದೊಡ್ಡ ಸೂಪರ್ ಕಾರ್ಸ್ ಅಲ್ಲಿ ಬರ್ತಿರೋ ಫೆಸಿಲಿಟಿ ಇದೆಲ್ಲ ಆಟೋದಲ್ಲಿ, ಅದು ಫೀಚರ್ಸ್ ಆಟೋದಲ್ಲಿ ನೋಡ್ತಾ ಇದ್ದೀವಿ. ಅದೇ ನಮ್ಮ TVS ಇಂದ ಮಾತ್ರ ಸಾಧ್ಯ. ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ ಅದರದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಏನಂತಂದ್ರೆ ಚಾಸಿ. ಯಾವ ಚಾಸಿ? ಯಾಕೆಂತಂದ್ರೆ ಗಾಡಿದು ಫೌಂಡೇಶನ್ ಬಂದು ಚಾಸಿ.
ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ಚಾಸಿ ಈ ರೀತಿ ಇದೆ ಸರ್. ಇದು ಯಾವ ಚಾಸಿ ಸರ್ ಇದು? ಇದು ಮೋನೋಕಾಕ್ ಚಾಸಿ ಅಂತಾರೆ. ಓಕೆ. ಇದು ಹೆವಿ ಲೋಡ್ಗಾಗ್ಲಿ ಯಾವುದೇ ತರ ರೋಡ್ಸ್ ನಮ್ಮ ಬೆಂಗಳೂರು ರೋಡ್ಸ್ಗೆ ಹೆವಿ ಲೋಡ್ ಇತ್ತು ಅಂದ್ರೂ ಡ್ರೈವರ್ಗೆ ಯಾವುದೇ ರೀತಿ ಹೊಡ್ತಾ ಬೀಳಲ್ಲ. ಹೌದು. ಅವ್ರು ಮೋನೋಕಾಕ್ ಚಾಸಿ ಈ ಡಿಸೈನ್ ಇಂದ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಎಂತ ರೋಡ್ಸ್ ಆಗ್ಲಿ ಹೌದೌದು. ಪ್ರತಿಯೊಂದಕ್ಕೂ ಇದು ಅನುಕೂಲತೆ ಇದೆ ಬಹಳ. ಅದೇ ಇಲ್ಲಿ ನೋಡ್ತಿದೀನಿ, ಇದರ ಒಂದು ಶಾಕಲ್ ನೋಡ್ಬೋದು ಎಷ್ಟು ಅಗಲ ಇದೆ ಅಂತ. ಹಾಗೇನೆ ಇದರ ಬ್ಯಾಟ್ರಿ ಬಂದು ಕೆಳಗೆ ಬರುತ್ತಲ್ಲ ಸರ್, ಇದು ಬ್ಯಾಟ್ರಿ. ಹೌದು ಸರ್. ಇದು ಬ್ಯಾಟ್ರಿ ನೋಡಿ, ದೊಡ್ಡ ಬ್ಯಾಟ್ರಿ. ಸೊ ನನ್ನ ಪ್ರಕಾರ ಈ ಒಂದು ವೆಹಿಕಲ್ ಅಂಡರ್ ನಿಂತಿದ್ದು 40% ಬ್ಯಾಟ್ರಿನೇ ಇದೆ ಅಂತ ನನ್ನ ಪ್ರಕಾರ. ಸೊ ಗಾಡಿ ಬಂದು ಸ್ಟ್ರಾಂಗ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಅಲ್ಲ, ಜಾಸ್ತಿ ಇದೆ. ಮತ್ತೆ ಸರ್ ಏನೊಂದಂದ್ರೆ ನಾನು ಒಂದು ಅಬ್ಸರ್ವ್ ಮಾಡ್ತಿರೋದು, ತುಂಬಾ ಸಿಂಪಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಸರ್ವಿಸ್ ಟೈಮ್ ಅಲ್ಲಿ ಈಸಿ ಆಗ್ಲಿ ಅಂತ. ನೀವಿಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ವೆಹಿಕಲ್ ನ ರೇರ್ ವ್ಯೂ ನೋಡಿ, ಈ ರೀತಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಇದರ ಒಂದು ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು, ಕಂಪ್ಲೀಟ್ಲಿ LED ಆಗಿರುತ್ತೆ. ಇಲ್ಲಿ ಬಂದು ರಿವರ್ಸ್ ಲೈಟ್ ಬರುತ್ತೆ, ಇಲ್ಲಿ ಬಂದು ಸ್ಟಾಪ್ ಲೈಟ್ ಬರುತ್ತೆ, ಪ್ಲಸ್ ರಿಫ್ಲೆಕ್ಟರ್ ಬರುತ್ತೆ. ಸೊ ಆ ಕಡೆನೂ ಅದೇ ರೀತಿ ಇದೆ. ಹಿಂದ್ಗಡೆ ನಿಮಗೆ ಏನು ಅಂತಂದ್ರೆ ಇದರ ಒಂದು ಮೋಟರ್ ಕಾಣ್ತಿರ್ಬೋದು. ಇದು ಬಂದು ಈ ಒಂದು ವೆಹಿಕಲ್ ನ ಹೃದಯ ಭಾಗ ಮೋಟರ್. ಸರ್ ಯಾವ ಮೋಟರ್ ಸರ್ ಅದಕ್ಕಿರೋದು? ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೋಟರ್ ಇದು. ಓಕೆ. ಇದು ಬಂದು ನಿಮ್ಗೆ 9 ಇದು ಬ್ಯಾಟ್ರಿ ಬಂದು 9 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ಓಕೆ. ಅದು ರನ್ 146 ಕಿಲೋಮೀಟರ್ ರೇಂಜ್ ವರೆಗೂ ಕೊಡಬೇಕು ಅಂದ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟ್ರಿನೇ ಕೊಟ್ಟಿದ್ದಾರೆ. ಓಕೆ. ಮೋಟರ್ ಬಂದು ನಿಮ್ಗೆ 50,000 ಕಿಲೋಮೀಟರ್ ವರ್ಗು ಏನು ಆಗಲ್ಲ. ಆಮೇಲೆ ಕಂಪನಿಯಿಂದ ನಿಮ್ಗೆ ಮೋಟರ್ ಆಗಲಿ ಬ್ಯಾಟ್ರಿ ಆಗಲಿ 1.5 ಲ್ಯಾಕ್ ಕಿಲೋಮೀಟರ್ 1.5 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಟ್ಟಿದ್ದಾರೆ. 1.5 ಲಕ್ಷ ಕಿಲೋಮೀಟರ್ ಇಲ್ಲ ಅಂದ್ರೆ 6 ಇಯರ್ಸ್. ಯಾವುದೇ ಕಂಪನಿಯಲ್ಲಿ ಈ ವಾರಂಟಿ ಕೊಟ್ಟಿಲ್ಲ. ಓಕೆ ಸರ್, ಇದು ಚಾರ್ಜಿಂಗ್ ಪಾಯಿಂಟ್ ಇದ್ರದ್ದು? ಚಾರ್ಜಿಂಗ್ ಪಾಯಿಂಟ್ ಅಲ್ಲಿದೆ. ಓ, ಈ ಕಡೆ ಬರೋದು. ಓ, ಇದು ಎಷ್ಟು ಅವರ್ ಚಾರ್ಜ್ ಮಾಡೋದು ಸರ್? 3 hours 10 minutes ಚಾರ್ಜ್ ಮಾಡಿದ್ರೆ ಅವರು 140 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಗೆಳೆಯರು ಒಂದು ಅರ್ಥ ಮಾಡ್ಕೋಬೇಕು, ಈ ಒಂದು ವೆಹಿಕಲ್ ಏನು ಅಂತಂದ್ರೆ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಷನ್ ಇಲ್ಲ. ಏನು ಅಂತಂದ್ರೆ ಮನೆ ಕರೆಂಟ್ ಅಲ್ಲೇ ನೀವು ಮಾಡಿದ್ರೆ ಸಾಕು. ಚಾರ್ಜ್ ಮಾಡಿದ್ರೆ ರೇಂಜ್ ಬಂದು 140 ಕಿಲೋಮೀಟರ್ಸ್ ರನ್ ಮಾಡ್ಬೋದು. ಸರ್ ಇದ್ರದ್ದು ಇನ್ನೊಂದೇನು ಅಂತಂದ್ರೆ ಸರ್ ಇದ್ರದ್ದು ಪೇ ಲೋಡ್ ಏನು ಸರ್? ಸರ್ ಪೇ ಲೋಡ್ ಬಂದು 750 kg ವರೆಗೂ ಆಗ್ಬೋದು. 750 kg RTO ಪಾಸಿಂಗ್ ಇದೆ. ಸೊ ಗೆಳೆಯರು ನೋಡ್ತಿರ್ಬೋದು, ವಿಶಾಲವಾದ ಒಂದು ಸ್ಟೋರ್ ರೂಮ್ ಅಂತಾನೆ ಹೇಳ್ಬೋದು ಈ ಒಂದು ವೆಹಿಕಲ್ಗೆ. ಸರ್ ಇದು ಏನು ಅಂತಂದ್ರೆ ಕಂಬರ್ಷನ್ ಆಟೋಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಆಕ್ಚುಲಿ ಕಂಬರ್ಷನ್ ಆಟೋಗಿಂತ ಇದು ತಾಕತ್ ಜಾಸ್ತಿ ಇದೆ. ಅಂದ್ರೆ ಜನರದ್ದು ಒಂದು ನಂಬಿಕೆ ಇದೆ, ಏನು ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ಗಾಡಿಗಳೇ ತಾಕತ್ತಿರೋದು. ಇಲ್ಲ, ಆ ನಂಬಿಕೆ ಇದ್ ಮಾಡಕ್ಕೋಸ್ಕರ ಸರ್ ಇದರಲ್ಲಿ ನಮ್ಗೆ ಏನಂದ್ರೆ ಹೈ ಗೇರ್ ಲೋ ಗೇರ್ ಶಿಪ್ಷನ್ ಸಿಸ್ಟಮ್ ಕೊಟ್ಟಿದ್ದಾನೆ. ಸಪೋಸ್ ನಮ್ಗೆ ಪೇ ಲೋಡ್ ಬಂದು ಕಮ್ಮಿ ಇತ್ತು ಅಂದ್ರೆ ಲೋ ಗೇರ್ ಅಲ್ಲಿ ಹೋಗ್ಬೋದು, ಪೇ ಲೋಡ್ ಜಾಸ್ತಿ ಆದ್ರೆ ಹೈ ಗೇರ್ ಹಾಕೊಂಡ್ಬೋದು. ಅದಕ್ಕೆ ಆ ಅಡ್ವಾಂಟೇಜ್ ಕೊಟ್ಟಿದ್ದಾನೆ. ಎಷ್ಟೋ ಜನ ಏನ್ ಅನ್ಕೊಂಡಿದ್ರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಒಂದೇ ಮೋಡು, ಯಾವ್ದು ನಾವು ಗೇರ್ಸ್ ಇರಲ್ಲ, ಮತ್ತೆ ನಮ್ಗೆ ಲೋಡ್ಸ್ ಹೆವಿ ಲೋಡ್ಸ್ ಹಾಕಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ ಹೈ ಗೇರ್ ಲೋ ಗೇರ್ ಅಂತ 2 ಗೇರ್ ಇದೆ. ಸರ್ ಇವಾಗ ಯಾರಾದ್ರೂ ನಮ್ಮೊಂದು ಸಬ್ಸ್ಕ್ರೈಬರ್ ನಿಮ್ ಜೊತೆ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೆ ಕೊಡ್ತೀರಾ ಸರ್? ಸರ್ ಕೊಡ್ತೀವಿ ಸರ್, ಖಂಡಿತವಾಗಿ. ಬಂದ್ರೆ ನಾವು ಟೆಸ್ಟ್ ಡ್ರೈವ್ ಕೊಡ್ತೀವಿ. ಎಲ್ಲ ಏನೇನ್ ಬೇಕೋ ಫೆಸಿಲಿಟೀಸ್ ನಾವು ಮಾಡ್ಕೊಡ್ತೀವಿ. ಒಂದು ವಿಡಿಯೋ ನೋಡ್ಕೊಂಡ್ ಬಂದು ನಮ್ಮೊಂದು ಸಬ್ಸ್ಕ್ರೈಬರ್ ಈ ಒಂದು ವೆಹಿಕಲ್ ಬೇಕು ಅಂತಿದ್ರೆ ಏನ್ ಆಫರ್ ಸರ್? ನಿಮ್ ಕಡೆಯಿಂದ ಬಂತು ಅಂದ್ರೆ ಡೈರೆಕ್ಟ್ ಆಗಿ ನಾವು ಬೋನಸ್ 10,000 ರೂಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಸೊ ಗೆಳೆಯರೆ ಡಿಸ್ಕೌಂಟ್ ಆಗುತ್ತೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ನಮ್ಮೊಂದು ಸಬ್ಸ್ಕ್ರೈಬರ್ಗೆ ಏನು ಅಂತಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಇದೆ. ಅಂದ್ರೆ ಯೂಟ್ಯೂಬ್ ಚಾನೆಲ್ ಹೇಳ್ಕೊಂಡ್ ಬಂದ್ರೆ ಬಟ್ ವರ್ತಿ ಇದೆ ಗುರು. ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಯಾರು ₹1 ಯಾರು ಕೊಡ್ತಾರೆ ಸರ್? ಹೌದು, ಇದು ಲಾಂಚಿಂಗ್ ಆಫರ್ ಲಾಂಚ್ ಆಗಿ ಲಾಂಚಿಂಗ್ ಆಫರ್ ಇದು ನಿಮಿಷ ಬಂದ್ರೆ 5,000 ಮಾಡ್ಕೊಡ್ತಾರೆ. ಓಕೆ ಸರ್, ಈಗ ರಿಜಿಸ್ಟ್ರೇಷನ್ ಈಗ ಫೈನಾನ್ಸ್ ಮಾಡೋರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸರ್? ಸಿಂಪಲ್ ಅವ್ರದ್ದು ಆಧಾರ್, ಪ್ಯಾನ್, ಪರ್ಮಿಟ್, ಡಿಎಲ್ ಅವ್ರ ಮನೆಯವ್ರದ್ದು. ಆಮೇಲೆ ಬೇರೆ ಕಂಪನಿಯವ್ರೆಲ್ಲ ಬೇರೆ ಅವ್ರದ್ದು ಶೂರಿಟಿ ಕೇಳ್ತಾರೆ. ಬಟ್ ನಮ್ಮಲ್ಲಿ ಹಂಗಲ್ಲ. TVS ಹೋಮ್ ಫೈನಾನ್ಸ್ ಇದೆ. TVS ಫೈನಾನ್ಸ್ ಅವ್ರು ಏನಂದ್ರೆ ಗಂಡ ಹೆಂಡತಿ ಇಬ್ಬರೇ ಸಾಕು. ನೋಡಿದ್ರಲ್ಲ, ಇದಿಷ್ಟು ಬಂದು ಈ ಒಂದು TVS ಕಿಂಗ್ ಕಾರ್ಗೋ ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ಏನೇ ವಿಷಯ ಇದ್ರು, ಏನೇ ನಿಮ್ಮದೊಂದು ಎನ್ಕ್ವೈರಿ ಇದ್ರು, ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಆಫೀಸ್ ಅವರ್ಸ್ ಅಲ್ಲಿ ಫೋನ್ ಮಾಡಿ ನಿಮಗೆ ಬೇಕಾದ ಮಾಹಿತಿನ ತಿಳ್ಕೊಬಹುದು ಅಂತ ಹೇಳ್ತಾ, ಹಾಗೆ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಸರ್ ಕೊಡುವ ಆಫರ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. 10,000 ರೂಪೀಸ್ ಆಫರ್ ಕೊಡ್ತಾರೆ ಅಂದ್ರೆ ಇಟ್ಸ್ ಎನ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.